ಒಂದು ವಾರದಲ್ಲಿ ಮಂಡ್ಯದಲ್ಲಿ ಇಬ್ಬರು ಬಾಲಕಿಯರು ತಮ್ಮದಲ್ಲದ ತಪ್ಪಿಗೆ ಪ್ರಾಣವನ್ನ ಬಿಟ್ಟಿದ್ದಾರೆ. ಇನ್ನು ಆಯ್ತಾ ಬಾಲಕಿ ಸಾನ್ವಿ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅನ್ನೋದು ಕುಟುಂಬಸ್ಥರ ಆರೋಪ. ಬಾಲಕಿಯ ಮರಣೋತ್ತರ ಪರೀಕ್ಷೆಯನ್ನು ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ನಡೆಸಲಾಗಿದ್ದು ಸದ್ಯ ವರದಿ ಬಂದ ನಂತರ ಸತ್ಯ ಹೊರಬರಲಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಮಂಡ್ಯದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಲಕಿ ಸಾವು ಪ್ರಕರಣ. ಕೆಆರ್ ಆಸ್ಪತ್ರೆಯಲ್ಲಿ ಬಾಲಕಿಯ ಮರಣೋತ್ತರ ಪರೀಕ್ಷೆ. ನಾಳೆ ಮರಣೋತ್ತರ ಪರೀಕ್ಷೆ ವರದಿ ಬರುವ ಸಾಧ್ಯತೆ. ಮಂಡ್ಯದ ಮಳವಳ್ಳಿಯ ನೆಲ್ಲೂರು ಗ್ರಾಮದ ನಿಂಗರಾಜು ಮತ್ತು ರಂಜಿತಾ ದಂಪತಿ ಪುತ್ರಿ ಸಾನ್ವಿಗೆ ಮೇ 29ರಂದು ಮನೆಯಲ್ಲಿ ಕಾಲಿಗೆ ಟೈಲ್ಸ್ ಬಿದ್ದು ಗಾಯವಾಗಿತ್ತು. ಈ ವೇಳೆ ಬಾಲಕಿಯ ಕಾಲು ಮುರಿತವಾಗಿದ್ದು ಉತ್ತಮ ಚಿಕಿತ್ಸೆ ಸಿಗುತ್ತೆ ಅನ್ನುವ ನಿರೀಕ್ಷೆ ಇಟ್ಟುಕೊಂಡು ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ರು. ವೈದ್ಯರು ಮೇ 29ರ ರಾತ್ರಿಯೇ ಆಪರೇಷನ್ ಸಹ ಮಾಡಿದ್ರು. ಆಪರೇಷನ್ ಆದ ನಂತರ ಬಾಲಕಿ ಚೇತರಿಸಿಕೊಂಡಿದ್ದು ಪೋಷಕರ ಜೊತೆಯೂ ಮಾತನಾಡಿದ್ದಾಳೆ. ತಾನು ಬೇಗ ಚೇತರಿಸಿಕೊಳ್ಳೋದಾಗಿ ಕೂಡ ಪೋಷಕರಿಗೆ ಧೈರ್ಯ ಹೇಳಿದ್ದಾಳೆ. ಆದರೆ ಶನಿವಾರ ರಾತ್ರಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ಗುರುವಾರ ದಿನ ಆಪರೇಷನ್ ಆಯ್ತು. 10:30 11 ಗಂಟೆ ವಾಣಿಗೆ ಕೊಟ್ಟವ್ರೆ. ಆಪರೇಷನ್ ಆಯ್ತು ಕಣಮ್ಮ, ನಾನು ಚೆನ್ನಾಗಿ ಅಂದ ನನ್ನ ಮಗಳು ಎಲ್ರು ಚೆನ್ನಾಗಿ ಅಂದ್ರು. ನಾನು ಶುಕ್ರವಾರ ದಿನ ಫೋನ್ ಮಾಡಿದ್ಕೆ ಅಮ್ಮ ಬಮ್ಮ ನೀನು ಅಂದು ನಾನು ನೋಡಕ್ಕೆ ಮಧ್ಯಾಹ್ನಕ್ಕೆ ಬಂದ. ನನ್ನ ಮಗಳು ನನ್ನ ನೋಡಕ್ಕೆ ಎಚ್ಚರಾಗಿ ಮನೆಗಿಲ್ಲ. ಸದ್ಯ ಬಾಲಕಿ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪಿಸಿ ಪೋಷಕರು ಮಿಮ್ಸ್ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಪೋಷಕರ ಈ ಪ್ರತಿಭಟನೆಗೆ ಹಲವು ಸಂಘಟನೆಗಳು ಸಾಥ್ ನೀಡಿದ್ದು ವೈದ್ಯರ ನಿರ್ಲಕ್ಷ್ಯದ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಅಲ್ಲದೆ ಬಾಲಕಿ ಮರಣೋತ್ತರ ಪರೀಕ್ಷೆ ಮೈಸೂರಿನಲ್ಲೇ ನಡೆಯಬೇಕೆಂದು ಆಗ್ರಹಿಸಿದ್ರು. ಇದಕ್ಕೆ ಮಣಿದ ಜಿಲ್ಲಾಡಳಿತ ಮೈಸೂರು ಕೆಆರ್ ಆಸ್ಪತ್ರೆಯಲ್ಲಿ ಬಾಲಕಿಯ ಮರಣೋತ್ತರ ಪರೀಕ್ಷೆ ನಡೆಸಿದೆ. ಇಂದು ಅಥವಾ ನಾಳೆ ವರದಿ ಬರುವ ಸಾಧ್ಯತೆ ಇದೆ. ವರದಿ ಬಂದ ಬಳಿಕ ಸಾವಿಗೆ ನಿಖರ ಕಾರಣ ಬಹಿರಂಗವಾಗಲಿದೆ. ಈ ನಡುವೆ ಮಿಮ್ಸ್ ನಿರ್ಲಕ್ಷ್ಯದಿಂದಾಗಿಯೇ ಬಾಲಕಿ ಸಾವನ್ನಪ್ಪಿದ್ದಾಳೆ. ಆಪರೇಷನ್ ಬಳಿಕ ಬಾಲಕಿ ಮಾತನಾಡಿದ್ದಾಳೆ. ಆದರೆ ಏಕಾಏಕಿ ಸಾವನ್ನಪ್ಪಿದ್ದಾಳೆ. ಇದಕ್ಕೆ ವೈದ್ಯರ ನಿರ್ಲಕ್ಷ್ಯ, ಓವರ್ ಡೋಸ್ ಅಥವಾ ತಪ್ಪು ಔಷಧಿ ನೀಡಿದ್ದೇ ಕಾರಣ ಎಂದು ಬಾಲಕಿ ಸಂಬಂಧಿ ಆರೋಪಿಸಿದ್ದಾರೆ. ಈ ಬಗ್ಗೆ ಸರಿಯಾಗಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮೃತ ಬಾಲಕಿ ಸೋದರ ಮಾವ ಆಗ್ರಹಿಸಿದ್ದಾರೆ. ಮಗು ಮಾಮೂಲಿ ಬತ್ತು ಚೆನ್ನಾಗಿತ್ತು. ನಾವು ಬಂದು ಮಾತಾಡ್ಸ್ಕೊಂಡೋದು ಎಲ್ಲ ಚೆನ್ನಾಗಿ ಆಕ್ಟಿವ್ ಆಗಿ ಇತ್ತು. ಇವರು ಇಲ್ಲಿಗೆ ಬಂದಾಗ ಸರಿ ಟ್ರೀಟ್ಮೆಂಟ್ ಒಂದು ಇಲ್ಲಿ ಬಂದ ತಕ್ಷಣ ಟ್ರೈನಿಗಳೇ ಇದ್ದು ಇಲ್ಲಿ ಯಾರು ಸೀನಿಯರ್ ಡಾಕ್ಟರ್ಗಳು ಇದ್ದಿರಲಿಲ್ಲ. ಅವರು ಫೋನ್ ಮುಖಾಂತರ ಅವ್ರ ಹತ್ರ ಏನು ಎತ್ತ ಅಂತ ಕೇಳ್ಕೊಂಡು ಮೆಡಿಸನ್ ರಾಂಗ್ ಆಗಿ ಮೆಡಿಸನ್ ಕೊಟ್ಟಿದ್ದಾರೆ. ಒಂದು ಇಲ್ಲಿಗೆ ಯಾವಾಗ ಅವರು ಒಂದು ಗ್ಲೂಕೋಸ್ ಬಾಟ್ಲಿಗೆ ಟ್ಯೂಬು ಏನೋ ಮಿಕ್ಸ್ ಇಂಜೆಕ್ಷನ್ ಮಾಡಿ ಇದು ಮಾಡಿದ್ರು, ಅದಾದ ಒಂದು 10 ರಿಂದ 15 ನಿಮಿಷದಲ್ಲಿ ಮಗುಗೆ ಅಸ್ವಸ್ಥತೆ ಕಳ್ಕೊಂಡಿದೆ. ಒಟ್ಟಿನಲ್ಲಿ ಬಾಲಕಿ ಸಾವಿನಿಂದ ಮಿಮ್ಸ್ ಆಸ್ಪತ್ರೆಯ ಕಾರ್ಯವೈಖರಿಯನ್ನ ಅನುಮಾನದಿಂದ ನೋಡುವಂತಾಗಿದೆ. ತಪ್ಪು ಯಾರದ್ದು ಎಂಬುದು ಮರಣೋತ್ತರ ಪರೀಕ್ಷೆ ವರದಿ ಹಾಗೂ ತನಿಖಾ ವರದಿಯಿಂದಲೇ ಬಹಿರಂಗವಾಗಲಿದೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.